ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಇವತ್ತು ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಧರ್ಮಸ್ಥಳದ ಸುತ್ತಮುತ್ತ ಯಾಕಪ್ಪ ಅಂತಂದರೆ ಇದು ನಿರಂತರವಾಗಿ ಜನರನ್ನು ಎಚ್ಚರಿಸ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ಭಾಳಷ್ಟು ಅಲ್ಲಿ ಅನ್ಯಾಯಗಳಾಗಿದ್ದಾವೆ. ಒಂದು ಎರಡು ಆಗಿದ್ದರೆ ಮಾತು ಬೇರೆ. ಅವ್ರು ಅನ್ಬೋದು, ನಮ್ಮ ಗೋಧಿ ಮೀಡಿಯಾ, ಧರ್ಮಸ್ಥಳದ ಮೀಡಿಯಾದವ್ರು ಅನ್ಬೋದು, ಸಾಕಷ್ಟು ಆಗ್ತಾವಲ್ರಿ ಜಗದಲ್ಲೇ, ಬೆಂಗಳೂರಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾವ, ಅನಾಮಧೇಯ ಸಾವುಗಳಾಗ್ತಾವ, ಅದನ್ನೆಲ್ಲ ಬಿಟ್ಟಿದ್ದಕ್ಕೆ ಯಾಕೆ ಬಂದಿದ್ದೀರಿ ಅಂತೀರ. ಅವುಗಳ ಬೇರೆ, ಇವುಗಳ ಬೇರೆ. ಯಾಕಂದ್ರೆ ಇಲ್ಲೇ ನಡೆದದ್ದು ಒಂದು ಪವಿತ್ರ ಕ್ಷೇತ್ರ. ಪವಿತ್ರ ಕ್ಷೇತ್ರದಲ್ಲೇ ಹೌದು ಅವ್ರು ತಮ್ಮ ಜೀವಗಳನ್ನ ತ್ಯಾಗ ಮಾಡೋಕ್ಕೆ ಬಂದಿರ್ಬೋದು, ಒಪ್ಪುನು ಆ ಮಾತನ್ನು. ಆದರೆ ಅವರು ಯಾರು, ಏನು, ಎಲ್ಲಿಯವರು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ. ಭಾಳ ಜನ ಈಗ ನಿಮ್ಗೆ ಹೇಳಿದ್ದೀನಿ, ಸಾಕಷ್ಟು ಅದನ್ನು ರೆಫರ್ ಮಾಡಿದ್ದೀನಿ. ಉಗ್ರಪ್ಪ ಅವರ ರಿಪೋರ್ಟನ್ನು ಹೆಚ್ಚು ಕಡಿಮೆ ವರ್ಷಕ್ಕೆ 100 ಇಂಥ ಘಟನೆಗಳಾಗ್ತಾ ಇದ್ದಾವೆ. ಒಂದು ರಿಪೋರ್ಟ್ ಅದ, ಅಲ್ಲೇ ಪೊಲೀಸ್ ರಿಪೋರ್ಟ್ಗಳು ಇದ್ದಾವೆ ನಮಗೆ ಉಗ್ರಪ್ಪನವ್ರು ಕೊಟ್ಟಂಥವು. ಅಂದರೆ ಇವರೆಲ್ಲ ಯಾರು ಅನಾಮಧೇಯರು, 100 ಜನ ಎಲ್ಲ ಗೊತ್ತಿಲ್ಲದವ್ರ, ಎಲ್ಲೋ ಯಾವುದೋ ಊರಿನವರ, ಅದು ಎಲ್ಲರೂ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬಂದವರ, ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಬಂದವರ, ದೇವ್ರ ಮುಂದೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗೋಕೆ ಅಂತೇಳಿ ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು. ಯಾಕಂದರೆ ಇದನ್ನು ಪ್ರಶ್ನೆ ಮಾಡಿದಾಗ ಉಳಿದು ಎಲ್ಲಿಯೂ ಕಡೆ ಇಲ್ಲ ಅನ್ನುವಂಥ ಮತ್ತೆ ಮೊದಲು ನೆನಪಿಸ್ತಾ ಇದ್ದೀನಿ ನಿಮಗೆ. ತಿರುಮಲ ನಮ್ಮ ಬಾಲಾಜಿ ನಿಮ್ಗೆ ಗೊತ್ತದ, ಅಲ್ಲಿಯೂ ಇಲ್ಲ, ಶ್ರೀಶೈಲದಲ್ಲಿಲ್ಲ, ಎಲ್ಲೂ ಇಲ್ಲ. ಇವು ನಮ್ಮ ಮೂಕಾಂಬಿಕೆಯಲ್ಲಿಲ್ಲ. ಇಂಥ ಒಂದು ದೇಹ ತ್ಯಾಗ ಮಾಡುವಂಥ ಕ್ರಿಯೆಗಳು, ಪವಿತ್ರ ಕ್ರಿಯೆಗಳನ್ನು ನಾವು ಕರ್ಕೊಳ್ತೀವಿ ಹೋದನ್ನು, ಅಲ್ಲೆಲ್ಲ ಇಲ್ಲ. ಇಲ್ಲಿ ಯಾಕೆ ಹೆಚ್ಚು ಅನ್ನೋದಕ್ಕೆ ಇವತ್ತಿನವರೆಗೆ ಉತ್ತರ ಸಿಕ್ಕಿಲ್ಲ. ಆದರೂ ನಮ್ಮ ಗೋಧಿ ಮೀಡಿಯಾ ಮಿತ್ರರು ವಿಶೇಷವಾಗಿಲ್ಲ, ಅವೆಲ್ಲ ನಡೆಯುವಂಥವು ಸಹಜವಾಗಿ ಅಂತೇಳಿ. ಹೌದಪ್ಪ, ಅವೆಲ್ಲ ಸಹಜವಾಗಿ ನಡೆದಾವ, ಪಾಪ ಅವ್ರೇನು ತ್ಯಾಗ ಮಾಡಿದ್ದಾರೆ, ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳು. ಆದರೆ ಸೌಜನ್ಯ ಯಾವ